beautiful, so elegant, just looking like ಬಡ್ಡಿ ಅಷ್ಟು ಬಂದರೆ ಸಾಕು ನನಗಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ಟೋಟಲ್ ಆಗಿ ಇಷ್ಟ ಆಗೈತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಏನೇನಾಗ್ತದೆ ಅಂತೇಳಿ ಫುಲ್ ಡೇ ಶೇರ್ ಮಾಡ್ತೀನಿ. ಇವತ್ತೈತಿ ಸಂಡೇ, ಆರಾಮಾಗಿ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ. ಭಾಳ ಜನ ಕೇಳಕತ್ತೀರಿ ಡಿಸೈನ್ಸ್ ಬೇಕು ನಮ್ಗೆ ಅಂಥೇಳಿ. ಮಷಿನ್ ಇದ್ದವರು ಮಷಿನ್ 450 ಮತ್ತು 550ಗೆ ಡಿಸೈನು ಬರುತ್ತೆ ಫ್ರೆಂಡ್ಸ್. ನಾನು ಯೂಸ್ ಮಾಡುವಂಥ ಡಿಸೈನ್ಸು. ದೊಡ್ಡ ಮಷಿನ್ ಇದ್ದವ್ರಿಗೆ ಈ ಡಿಸೈನ್ಸ್ ಬರೋದಿಲ್ಲ. ನಿಮಗೆ ಯಾರಿಗಾದರೂ ಡಿಸೈನ್ಸ್ ಬೇಕಂದ್ರೆ ಕೊಡ್ತೀವಿ. ಸೊ ಅದಕ್ಕೆ ನಾನು ಏನು ಮಾಡೀನಿ, ಒಂದು ಸಪ್ರೇಟ್ ಸಿಮ್ ಮಾಡ್ಬೇಕಂತ ಮಾಡೀನಿ. ಇದು ಎನ್ಕ್ವೈರಿ ಮಾಡಕ್ಕೆ ಮತ್ತು ಆರ್ಡರ್ ಮಾಡಕ್ಕೆ. ಆಮೇಲೆ ಕೊರಿಯರ್ ಯಾರು ಮಾಡ್ತೀರಿ, ಕೊರಿಯರ್ ಬಗ್ಗೆನೂ ವಿಚಾರಿಸಿರಿ. ಡಿಸೈನ್ಸ್ ಯಾವ ಥರ ಹಾಕ್ತೀರಿ, ಏನು ನಮಗೆ ಡಿಸೈನ್ ಹಾಕ್ಕೊಡ್ರಿ ಬ್ಲೌಸ್ ಪೀಸ್ ಒಳಗೆ ಅಂಥೇಳಿ. ಕೊರಿಯರ್ ಯಾವ ಥರ ಮಾಡ್ಬೇಕಂದ್ರೆ, ನೀವು ಪೂರ್ತಿ ಸಾರಿ ಕಳಿಸಿದ್ರಿ ಅಂದ್ರೆ ಜಾಸ್ತಿ ನಿಮ್ಗೆ ಕೊರಿಯರ್ದು ಬಿಲ್ ಆಗುತ್ತೆ. ಅದು ಸ್ವಲ್ಪ ವೇಟ್ ಮೇಲೆ ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಅಂತ ಇದು ಮಾಡೋಕ್ಕೆ ಒಂದು ಪೀಸ್ ಬೇಕು ಸಾರಿದು. ಅದಾದಮೇಲೆ ಮೆಜರ್ಮೆಂಟ್ ಬ್ಲೌಸ್ ಪೀಸು ಇಷ್ಟು ನೀವು ಕೊರಿಯರ್ ಮಾಡ್ಬೋದು. ನಾನು ಡಿಸೈನ್ ಹಾಕಿ ನಿಮ್ಗೆ ಕೊರಿಯರ್ ಮಾಡ್ತೀನಿ. ನೀವೇ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಸ್ಟಿಚ್ ಮಾಡಿಕೊಡ್ರಿ ಅಂದರೆ ನಾವು ಸ್ಟಿಚ್ ಮಾಡಿನೂ ಕೊಡ್ತೀವಿ. ಆಮೇಲೆ ಡಿಸೈನ್ಸು ಶೇರ್ ಮಾಡೋಕ್ಕೆ ಮೊಬೈಲ್ ನಂಬರ್ನು ಶೇರ್ ಮಾಡ್ತೀನಿ, ಇದೇ ಬ್ಲಾಗ್ ಅಥವಾ ನೆಕ್ಸ್ಟ್ ಬ್ಲಾಗ್ನಾಗ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲ ಥರ ಡಿಸೈನ್ಸು ಇದಾವೆ ಫ್ರೆಂಡ್ಸ್. ಫ್ಯಾನ್ಸಿ ಮತ್ತು ಸಿಂಪಲ್ಲು, ಬೋಟ್ ನೆಕ್, ಈ ಥರ ಡಿಸೈನ್ಸ್ ನನ್ನ ಹತ್ರ ಅವೈಲೇಬಲ್ ಅದಾವೆ. ಯಾರಿಗಾದರೂ ಡಿಸೈನ್ಸ್ ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡ್ಬೋದು ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ನೂ ಐತಿ, ಅದ್ರೊಳಗೆ ಬೇಕಂದ್ರೆ ಡಿಸೈನ್ಸು ನಾನು ಕಳಿಸ್ತೀನಿ ನಿಮ್ಗೆ. ಇಲ್ಲಾಂದ್ರೆ ನಂಬರ್ ಶೇರ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಇದು ಕಂಪ್ಲೀಟ್ ಆಗಕ್ಕೆ ಬಂದೈತಿ. ಸ್ವಲ್ಪ ಬ್ಲೌಸ್ ಪೀಸ್ ಕಡಿಮೆ ಆಗಿದ್ದರಿಂದ ನಾನು ಸೈಡಿಗೆ ಇಲ್ಲಿ ಸ್ಲೀವ್ ಹಾಕ್ಕೊಳಕತ್ತೀನಿ. ಫ್ರಂಟು ಬ್ಯಾಕು ಈ ಥರ ಎಲ್ಲ ಹಾಕ್ಕೊಂಡು ಕಂಪ್ಲೀಟ್ ಮಾಡೀನಿ. ಈಗ ಭಾಳ ತುಂಡು ಡಿಸೈನ್ಸ್ ಇದೆ ಫ್ರೆಂಡ್ಸ್. ಇದ್ರದ್ದು ಫಸ್ಟ್ ಟೈಮ್ ಹಾಕುವಾಗ ಸಖತ್ ಕನ್ಫ್ಯೂಸ್ ಆಗುತ್ತಾ. ಮತ್ತೇನು ವಿಶೇಷ? ನೀನು ಅನ್ನೋದು ರೋಬೋಟ್ ಸಬ್ಬಸ್ಗಿ ಸೋಸು. ಇಲ್ಲಿ ನಾನೊಂದು ಹ್ಯಾಂಡ್ ಕ್ರಾಫ್ಟ್ ಮಾಡೋಣ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ಗಣಪತಿ ಹಬ್ಬ ಬಂತಲ್ಲ, ಸೊ ಡೆಕೋರೇಷನ್ ಮಾಡೋಕ್ಕಂದು ಒಂದಿಷ್ಟು ಆನ್ಲೈನಾಗ ಆರ್ಡ್ರ್ ಮಾಡೀನಿ. ಲೈಟ್ಸ್ ಬಂದ ಮೇಲೆ ವಿಡಿಯೋ ಮಾಡ್ತೀನಿ ಅದರದ್ದು. ಬಟ್ ಇದೊಂದು ಏನೋ ಮಾಡಬೇಕಂತ ಅನ್ನಿಸ್ತು, ನನಗೆ ಇಷ್ಟ ಆಯ್ತು. ಇದ್ರೊಳಗೆ ನೋಡಿದ್ದೆ, ಬಟ್ ಅದ್ರೊಳಗೂ ಸ್ವಲ್ಪ ರೌಂಡ್ ಶೇಪು ಈ ಥರ ಎಲ್ಲ ಮಾಡಿದ್ರು. ಅದಕ್ಕೆ ನಾನು ನಮ್ಮದು ಗಣಪತಿ ಗೂಡಿದು ಇದ್ರದ್ದು ಶೇಪ್ ಮಾಡಬೇಕಂತೇಳಿ ನಾನು ಸ್ಕ್ವೇರ್ ಶೇಪ್ ಮಾಡಕತ್ತೀನಿ. ಇದಕ್ಕೆ ಬೇಕಾಗಿರೋದು ರಟ್ಟು, ಆಮೇಲೆ ಇದು ಚಾ ಕಪ್ ಬರುತ್ತಲ್ಲ ಫ್ರೆಂಡ್ಸ್, ಅದು ಯೂಸ್ ಮಾಡಿ ಮಾಡಕತ್ತೀನಿ ನಾನು. ಸೊ ಹಾಗಾಗಿ ಇದ್ರದ್ದು ಮೆಜರ್ಮೆಂಟ್ ತೊಗೊಂಡು ಮಾಡಕತ್ತೀನಿ. ಏನು ಮಾಡಿದರೂ ನಾವು ಮೆಜರ್ಮೆಂಟ್ ಇಟ್ಕೊಂಡು ಮಾಡ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗ್ತೈತಿ. ಹಾಗಾಗಿ ಅದರ ರಟ್ಟು ಕಾಣಿಸ್ತೈತೆ ಅಂಥೇಳಿ ಅದಕ್ಕೊಂದಿಷ್ಟು ಪೇಂಟ್ ಹಾಕಕತ್ತೀನಿ. ಯಾವ ಥರ ಅಂದರೆ, ಈಗ ಮೆಜರ್ಮೆಂಟ್ ಇಲ್ಲದೆ ಮಾಡಿಬಿಟ್ಟಿವಿ ಅಂದರೆ ಪೂರ್ತಿ ಮಾಡಿರ್ತೀವಿ, ಅದು ಕರೆಕ್ಟಾಗಿ ಬರಲಿಲ್ಲ ಅಂದ್ರೆ ಇದನ್ನಾಗ್ತತಿ. ಹಾಗಾಗಿ ಒಂದು ಅಂದಾಜು ಮೇಲೇನಾದರೂ ಅಥವಾ ಇದನ್ನು ಮಾಡಿ ಮೆಜರ್ಮೆಂಟ್ ಮಾಡಿ ಮಾಡೋದು ಬೆಟರ್ ಅಂತ ಅನ್ನಿಸ್ತತಿ. ಭಾಳ ಈಸಿ ಫ್ರೆಂಡ್ಸ್ ಇದು. ಒಂದು ನೋಡೋಕೆ ಈಸಿ, ಬಟ್ ಮಾಡೋಕೆ ಒಂದು ತಾಸು 1.5 ತಾಸು ಆದರೂ ಬೇಕಾದ ನನಗೆ. ಸೊ ಹಾಗಾಗಿ ಇವ್ರದ್ದು ನಿದ್ದೆ ಎಲ್ಲ ಮಾಡಿ ಎದ್ದಿದ್ರು. ಅವರು ಮಲ್ಕೊಳ್ಳೋಂಗಿಲ್ಲ. ನಾನು ಅವ್ರ ಜೊತೆ ಟೈಮ್ ಪಾಸ್ ಮಾಡೋದು ಬೇಡ, ಅವ್ರನ್ನ ಕರ್ಕೊಂಡು ಇದನ್ನು ಮಾಡೋಣ ಅಂತ ಅಂದ್ಕೊಂಡೆ. ನಾವು ಮಕ್ಕಳು ಕರ್ಕೊಂಡು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತೀವಿ, ಶಾರ್ಪ್ ಅಂದ ವಸ್ತು ಯೂಸ್ ಮಾಡಿ ಇಟ್ಕೋಬಾರ್ದು ಮಕ್ಕಳ ಜೊತೆಗೆ ಅಂಥೇಳಿ. ಬಟ್ ಇಂಥವೆಲ್ಲ ಕ್ರಿಯೇಟಿವ್ ಆಗಿ ಏನಾರು ಮಾಡುವಾಗ ಮಕ್ಕಳು ಕರ್ಕೊಂಡು ಮಾಡ್ಬೇಕು ಫ್ರೆಂಡ್ಸ್. ಅವರು ಇದು ಮಾಡ್ತಾರೆ, ಕಲ್ಕೊತಾರೆ. ನಾವು ಅದು ಮುಟ್ಬೇಡ ಇದು ಮುಟ್ಬೇಡ ಅಂತ ರಿಸ್ಟ್ರಿಕ್ಟ್ ಮಾಡೋಕ್ಕಾದ್ವಿ ಅಂದರೆ ಮಕ್ಕಳು ಏನೂ ಮಾಡೋದೇ ಇಲ್ಲ. ಮಾಡಬೇಡ ಅಂತ ಪ್ರತಿ ಸಲ ನಾವು ಹೇಳುವಾಗ ಅವ್ರ ಪಾಡಿಗೆ ಅವರಿಗೆ ಏನು ಕೆಡಿಸ್ಲಿ ಮಾಡಲಿ ಅವ್ರಿಗೆ ಮಾಡೋಕೆ ಬಿಡ್ಬೇಕು ಫ್ರೆಂಡ್ಸ್. ಹೀಗಾಗಿ ಈ ಥರ ಏನಾರ ಮಾಡುವಾಗ ಹುಡುಗರನ್ನ ಕರ್ಕೊಂಡು ಮಾಡಿರ್ತೀನಿ. ಗಮ್ ಹಚ್ಚಿ ಇವನ್ನೆಲ್ಲ ಗ್ಲಾಸ್ ಇರುತ್ತಲ್ಲ ಅವನ್ನೆಲ್ಲ ಗಮ್ ಹಚ್ಚಿ ಅಟ್ಯಾಚ್ ಮಾಡಿಕೊಂಡು ಟಿಶ್ಯೂ ಪೇಪರಿಂದ ಒಂದು ಫ್ಲವರ್ ಗತೆ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಹ್ಯಾಂಗ್ ಮಾಡೀನಿ ಫ್ರೆಂಡ್ಸ್. ನಾನು ಇದಕ್ಕೆ ಹ್ಯಾಂಗ್ ಮಾಡಿ ಈಗೇನು ಹೋಲ್ ಮಾಡಿನಲ್ಲ ಇದ್ರೊಳಗೆ ರೆಡ್ ಒಳಗೆ, ಸೊ ಅಲ್ಲೆಲ್ಲ ನಾನು ಇದನ್ನ ಹಾಕಿದ್ದೀನಿ. ಟ್ಯೂಬ್ ಬರುತ್ತಲ್ಲ, ಲೈಟಿಂಗ್ ಟ್ಯೂಬ್, ಸಣ್ಣದು ಟ್ಯೂಬ್ ಬರುತ್ತಲ್ಲ, ಸರನ ಬರುತ್ತೆ ಫ್ರೆಂಡ್ಸ್ ಇದು. ಬಟ್ ಒಂದು ಕೆಳಗಡೆ ಒಂದು 2 ಕಮ್ಮಿ ಆಯ್ತು. ಮಸ್ತ್ ಕಾಣ್ಸಕತ್ತೈತಿ ಫ್ರೆಂಡ್ಸ್. ಈ ಥರ ಆಗಿತ್ತು ನೋಡಿರಿ. ಫೈನಲ್ ಆಗಿ ಗಣಪತಿ ಹಬ್ಬಕ್ಕೆ ಹಾಕ್ತೀನಿ.
ಸ್ವಲ್ಪ ಬೆಣ್ಣೆ ಮಾಡೋದಿತ್ತು ಉಂಡಿಗೆಲ್ಲ ಬೇಕಂತೇಳಿ ಅದಕ್ಕೆ ಬೆಣ್ಣೆ ಮಾಡತ್ತಿದ್ದೆ. ಇವ್ರು ನಂಗೆ ಡಿಸ್ಟರ್ಬ್ ಮಾಡ್ತಾರಂತ ಅವ್ರಿಗೆ ಹಾಲು ಹಾಕ್ಕೊಟ್ಟಿದ್ದೆ. ಹಾಲು ಕುಡಿದು ಜಾನು ತೊಳ್ಯಾಕೆ ಹೋಗ್ಯಾಳ ಬಟ್ಲ ಮತ್ತು ಅವನ್ನೆಲ್ಲ ಸ್ವಲ್ಪ ರೂಢಿ ಮಾಡ್ತೀನಿ ಫ್ರೆಂಡ್ಸ್. ತಿಕ್ಕಾಕೆ ಬರ್ತಾರೆ ಬಟ್ ಆಕೆ ತೊಳೆದಾದ್ಮೇಲೂ ತಿಕ್ಕಾಕನೇ ಇಟ್ಟಿರ್ತೀನಿ. ಬಟ್ ರೂಢಿ ಆಗಲಿ ಅಂಥೇಳಿ, ಯಾಕಂದ್ರೆ ಈಗ ಮಕ್ಕಳು ಸಣ್ಣವ್ರು ಅದಾರ ಅನ್ನೋ ಉದ್ದೇಶಕ್ಕೆ ಅವ್ರು ಬರ್ತಾರೆ. ಬಟ್ ಇವ್ರು ದೊಡ್ಡವರಾದ್ಮೇಲೆ ನಾವು ಮಾಡ್ಕೋಬೇಕಲ್ಲ, ಅದು ರೂಢಿ ಆಗಲಿ ಅಂಥೇಳಿ ಅವರಿಗೆ ಚಹಾ ಕುಡ್ದಿದ್ವು ಈ ಥರದ ಹೊಲಸಾಗಿರಂಗಿಲ್ಲಲ್ಲ ಅಂಥವನ್ನೆಲ್ಲ ಸ್ವಲ್ಪ ತೊಳೆಯೋಕೆ ಹೇಳಿರ್ತೀನಿ. ಆಮೇಲೆ ಒಬ್ರಿಗೊಬ್ರು ಹೆಲ್ಪ್ ಮಾಡೋಕ್ಕೆ ಈ ಥರ ಕಲಿಸ್ಕೊಡ್ತಾ ಇರ್ತೀನಿ ಫ್ರೆಂಡ್ಸ್ ನಾನು. ಕೆಲವೊಮ್ಮೆ ಮಾಡ್ತಾರೆ, ಕೆಲವೊಮ್ಮೆ ಒಲ್ಲೆ ಅಂತ ಹೇಳ್ತಾರೆ. ಸೊ ನಾವು ಹೆಂಗೆ ವಾತಾವರಣ ಇಟ್ಕೊಂಡಿರ್ತೀವಿ ಮನ್ಯಾಗ ಅದೇ ಥರ ಬೆಳಿತಾರೆ ಅಂಥೇಳಿ ಸ್ವಲ್ಪ ಇದು ಮಾಡಕತ್ತೀನಿ. ನಾನು ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಅವ್ರಿಗೂ ಆ್ಯಕ್ಟಿವ್ ಆಗಿ ಇರೋಕೆ ನಾನು ಹೆಲ್ಪ್ ಮಾಡ್ತೀನಿ. ವಾಪಸ್ ಏನಂದ್ರೆ ನಾವು ಆ್ಯಕ್ಟಿವ್ ಆಗಿದ್ರೆ ಅವ್ರು ನಮ್ಮನ್ನು ನೋಡಿ ಆ್ಯಕ್ಟಿವ್ ಆಗ್ತಾರೆ, ಅವರು ಆ್ಯಕ್ಟಿವ್ ಆಗಿದ್ರೆ ಅವರು ನೋಡಿ ನಾವು ಆ್ಯಕ್ಟಿವೇಟ್ ಆಗ್ತೀವಿ. ಮಕ್ಳು ಎದ್ದ ತಕ್ಷಣ ನೋಡಿರಿ ಎಷ್ಟು ಲೇಝಿ ಡೇಯಿಂದ ಹೇಳಿ, ಬಟ್ ಮಕ್ಳು ಎದ್ರಂದ್ರೆ ಮತ್ತು ನಾವು ಎನರ್ಜಿ ಬಂದಂಗೆ ಆಗ್ತದೆ ನಮ್ಗೆ. ಸೊ ನನಗೆ ಹಿಂಗೆ ಆಗ್ತೈತಿ, ನಿಮ್ಗೆ ಏನೋ ಗೊತ್ತಿಲ್ಲ. ಕೆನಿ ನಾನು ಸ್ವಲ್ಪ ಡೈಲಿ ಕಾಸಿಟ್ಟಿರ್ತೀನಲ್ಲ ಅದನ್ನು ತೆಗೆದು ಫ್ರಿಜ್ ಒಳಗೆ ಇಟ್ಟಿರ್ತೀನಿ. ಈ ಥರ 10 ದಿನಕ್ಕೊಮ್ಮೆ 15 ದಿನ 20 ದಿನ ಈ ಥರಕ್ಕೆ ಮಾಡಿರ್ತೀನಿ. ಬೆಣ್ಣೆನ ಕಟ್ತಿರ್ತೀನಿ. ಕಡ್ಗೋಲ್ ಐತಿ ಫ್ರೆಂಡ್ಸ್, ಬಟ್ ನನಗೆ ಇದೇ ರೂಢಿ ಆಗಿಬಿಟ್ಟೈತಿ. ಇದರಿಂದ ಹೆವಿ ಅನ್ಸಂಗಿಲ್ಲ. ಆಮೇಲೆ ಬಟರ್ ಮೇಕನ್ನು ತರಿಸ್ಬೇಕು, ಅದು ಈಸಿ ಆಗ್ತೈತಿ. ಇನ್ನು ಇದಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ, ಬಟ್ ಎಕ್ಸಸೈಸ್ ಆಗ್ತೈತೆ ಅಂತೇಳಿ ಇದ್ರಲ್ಲೇನ ಮಾಡಿರ್ತೀನಿ. ಇದಕ್ಕೆ ಎಲ್ಲ ಹಾಕ್ತಾರೆ ಫ್ರೆಂಡ್ಸ್, ಏಲಕ್ಕಿ ಅದು ಇದು ಎಲ್ಲ ಹಾಕಿ ಕಾಸ್ತಾರೆ. ಬಟ್ ನಾನು ಒಂದ್ಸಲ ಟ್ರೈ ಮಾಡಿ ಚೆಲ್ಲಿನಿ, ಹಂಗಾಗಿ ಏನೂ ಹಾಕೋಂಗಿಲ್ಲ, ಪ್ಲೇನಾಗೇನ ಕಾಸಿರ್ತೀನಿ. ಎಲೆ ಹಾಕೋದು ಓಕೆ, ಎಲೆ ಹಾಕೋದು ಗೊತ್ತು ನನಗೆ. ಅದು ಬಿಟ್ಟರೆ ನಾನು ಪ್ಲೇನಾಗೆ ಕಾಸಿ ಅದು ಚುರ್ರ ಅಂತ ಬಬಲ್ಸ್ ಎಲ್ಲ ಬಂದಾದ್ಮೇಲೆ ಒಂದು ಹನಿ ನೀರು ಹಾಕ್ಬೇಕು ಫ್ರೆಂಡ್ಸ್. ಚುರ್ರ ಅಂದ್ಬಿಟ್ರೆ ಅಲ್ಲಿಗೆ ಕಾದೈತಂತ ಅರ್ಥ. ಅದು ನಾನು ಇದೇ ಥರ ಪ್ಲೇನಾಗ ಕಾಸಿ ಸೋಸಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಗಮ್ ಅಂತ ಇರ್ತೈತೆ ಫ್ರೆಂಡ್ಸ್ ಇದು ತುಪ್ಪ, ಯಾಕಂದರೆ ನಾವು ಮನೆ ಒಳಗೆ ಮಾಡಿರ್ತೀವಿ, ಅದು ಇದು ಏನು ಮಿಕ್ಸ್ ಇರೋಂಗಿಲ್ಲಲ್ಲ, ಹಾಗಾಗಿ ಉಂಡಿಗೆಲ್ಲ ಬೇಕಾಗ್ತೈತಿ ಜಾಸ್ತಿ. ಸೊ ಫ್ರೆಂಡ್ಸ್, ಡಿಸೈನ್ ಇಷ್ಟ ಆಗೈತಿ. ಈ ಥರ ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟ್, ಇದೆಲ್ಲ ಇದು ಇಲ್ಲೊಂದು ಸ್ಲೀವು ಹಾಕಿನಿ. ಇದು ನೆಕ್ಕಿಗೆ ಬರುತ್ತೆ ಫ್ರೆಂಡ್ಸ್. ಈ ಥರ ಇಲ್ಲೇ ಬರಂಗಿಲ್ಲ, ಇದು ಸಪ್ರೇಟ್ ಕಟ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಏನಾರಾಗಲಿ ನೋಡೋಣ, ಹೊಲಿವಾಗ ಅಡ್ಜಸ್ಟ್ ಮಾಡ್ಕೊಂಡು ಹೊಲಿಯೋಣ ಅಂತೇಳಿ ಅಂದ್ಕೊಂಡು ಇಲ್ಲೇ ಹಾಕಿನಿ. ಸೊ ಕಂಪ್ಲೀಟ್ ಡಿಸೈನ್ ಇಷ್ಟ ಐತಿ. ನಾರ್ಮಲ್ ಡಿಸೈನ್ ಹಾಕೋಬೇಕಂತೇಳಿ ನಾನು ಇದ್ರದ್ದು 80 ಸೆಂಟಿಮೀಟರ್ ಅಷ್ಟು ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್. ಬಟ್ ಇದು ಹಾಕಿದ್ಮೇಲೆ ಬ್ಯಾಕ್ ನೆಕ್ ಹಾಕಿದ್ಮೇಲೆ ಗೊತ್ತಾದ ನನಗೆ ಬ್ಲೌಸ್ ಕಡಿಮೆ ಆಗ್ತದೆ ಅಂತೇಳಿ. ಇದು ಹಾಕ್ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಬಟ್ಟೆ ಬೇಕಾಗ್ತೈತಿ, ಯಾಕಂದ್ರೆ ನಾವು ಸಪ್ರೇಟ್ ಡಿಸೈನ್ ಹಾಕೋತೀವಿ, ಕಟ್ ಮಾಡಬೇಕು. ಅರ್ಬಿ ಸೇವ್ ಮಾಡ್ಬೇಕಂದ್ರೆ ಫಸ್ಟ್ ಇಲ್ಲೇನು ನಾವು ಫ್ರಂಟ್ ಹಾಕ್ತೀವಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಫ್ರೆಂಡ್ಸ್. ಬ್ಯಾಕ್ ಈ ಸೈಡ್ ಒಂದು ಬ್ಯಾಕ್ ಹಾಕಬೇಕು. ಸೊ ಇದನ್ನ ನಾಳೆ ಕಟ್ ಮಾಡುವಂತ ಪ್ರೋಗ್ರಾಮ್ ಇದೆ ಫ್ರೆಂಡ್ಸ್. ನಮ್ಮ ಪ್ರತಾಪನ ಇದ್ರ ಮೇಲೆ ತೋರಿಸ್ಬೇಕಾಗಿತ್ತು ನಾಳೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿ. ನಾನು ಒಂದ್ಸಲನೂ ಸ್ಟಿಚ್ ಮಾಡಿಲ್ಲ, ಅದ್ರಾಗ ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚ್ ಮಾಡೋದು, ಕಟ್ ಮಾಡೋದಂದ್ರೆ ಸ್ವಲ್ಪ ಇದಾಗತ್ತೆ. ಜಾಸ್ತಿ ಬಟ್ಟೆ ಇದ್ರೆ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ಇದ್ರೊಳಗೆ ಅಡ್ಜಸ್ಟ್ ಮಾಡಿ ಕಟ್ ಮಾಡಬೇಕಲ್ಲ, ಹಾಗಾಗಿ ನೋಡೋಣ ಕಟ್ ಮಾಡಿ ಸ್ಟಿಚ್ ಮಾಡಿ ನಿಮ್ಮ ಮುಂದೆ ತೋರಿಸ್ತೀನಿ. ಇದೊಂದು ತೋರಿಸ್ಬೇಕಾಗಿತ್ತು ಫ್ರೆಂಡ್ಸ್. ಟಿಯರಬಲ್ ಕ್ಯಾನ್ವಾಸ್ ತೊಗೊಂಡ್ರದ ಈ ಥರ ಕಿತ್ ಬಿಡ್ತತಿ. ಮೊನ್ನೆ ಒಂದು ನಾನು ಎಂಬ್ರಾಯ್ಡ್ರಿ ಸ್ಟಿಚ್ ಮಾಡಿದ್ನಲ್ಲ ಬ್ಲೌಸ್, ಸರಿ ಚಿಟ್ಟು ಅಲ್ಲಿ ಬೋರ್ಡ್ ಮೇಲೆ ಬರಿ ಹೋಗು. ಎಂಬ್ರಾಯ್ಡ್ರಿ ಸ್ಟಿಚ್ ಮಾಡಿದ್ನಲ್ಲ, ಅದ್ರೊಳಗೆ ಕ್ಯಾನ್ವಾಸ್ ಇತ್ತು ಫ್ರೆಂಡ್ಸ್, ಅದು ರೆಡಿಮೇಡ್. ಅದು ಭಾಳ ತಿನ್ನಿರೋದಕ್ಕೆ ನಾವು ಕ್ಯಾನ್ವಾಸ್ ಅದ್ರೊಳಗೆ ಬಿಟ್ಟು ಹೊಲ್ದಿವಿ ಫ್ರೆಂಡ್ಸ್, ನೀಟಾಗಿ ಬರಲಿ ಅಂತೇಳಿ. ಯಾಕಂದ್ರೆ ಅದು ಹೆವಿ ಸ್ವಲ್ಪ ವರ್ಕ್ ಇರೋದ್ರಿಂದ. ಆಮೇಲೆ ಬಟ್ಟೆ ಭಾಳ ತೆಳುವಾಗಿತ್ತು. ಅದು ಚಲೋ ಕ್ವಾಲಿಟಿದು ಇನ್ನೊಂದು ಬರುತ್ತಲ್ಲ, ನಾವು ಕಾಲರಿಗೆಲ್ಲ ಯೂಸ್ ಮಾಡ್ತೀವಿ, ಅದನ್ನು ಹಾಕಿ ಸ್ಟಿಚ್ ಮಾಡಿದ್ವಿ ಫ್ರೆಂಡ್ಸ್ ನಾವು. ಇದಾದ್ರೆ ನೀರು ಹಾಕಿದ್ರೆ ಒತ್ತಟೆ ಆಗ್ತದೆ ಫ್ರೆಂಡ್ಸ್, ಮುದ್ದಿಯಾಗಿ ಒತ್ತಟೆ ಕುಂದಿರ್ತೈತಿ, ಅದೇನಾಗಲ್ಲ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್.